ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಫೆಬ್ರವರಿ 23, 2026ರಂದು ಮೈಸೂರಿನ ಸದರ್ನ್ ಸ್ಟಾರ್ ಹೋಟೆಲ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಗ್ರೇಟರ್ ಮೈಸೂರು ವೇ ಫಾರ್ವರ್ಡ್ ಕುರಿತು ವಿಚಾರ ಸಂಕಿರಣವನ್ನು ಸಂಸದ ಯದುವೀರ್ ಒಡೆಯರ್ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ಟಿಎಸ್ ಶ್ರೀವತ್ಸ, ಪಾಲಿಕೆ ಉಪ ಆಯುಕ್ತ ಜಿಎಸ್ ಸೋಮಶೇಖರ್, ನರೇಡೆ ಕರ್ನಾಟಕ ಘಟಕದ ಅಧ್ಯಕ್ಷ ಮನೋಜ್ ಲೋಧಾ, ಮೈಸೂರು ಘಟಕದ ಪ್ರೆಸಿಡೆಂಟ್ ಡಾಕ್ಟರ್ ಎಂಡಿ ರಾಘವೇಂದ್ರ ಪ್ರಸಾದ್, ಚೇರ್ಮನ್ ವಿಸಿ ರವಿಕುಮಾರ್, ಉಪಾಧ್ಯಕ್ಷ ಎಪಿ ನಾಗೇಶ್, ಕಾರ್ಯದರ್ಶಿ ಪಿಎಸ್ ಗಗನ್ದೀಪ್, ಖಜಾಂಚಿ ಎಸ್ಎಚ್ ಜಗದೀಶ್, ಜೆಸಿ ಸದಸ್ಯರಾದ ಎನ್ ದಿನೇಶ್, ಮಾವೀರಂ ಪ್ರಸಾದ್ ಮತ್ತಿತರರು ಹಾಜರಿದ್ದರು. Members ಆಗ್ತೀವಿ, all builders and developers. We used to conduct seminars on technical aspect irbodu, legal aspect irbodu. One thing is for sure that the basic funda was to give knowledge about our industry to the members. That was the motto of NAREDCO. ಮತ್ತೆ ನಮ್ಮ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ ಅವರು ಏನು 1986 ನಲ್ಲಿ ಶುರು ಮಾಡಿದ್ರು, ಇದೇ ಉದ್ದೇಶಕ್ಕೆ ಅವರು ಶುರು ಮಾಡಿದ್ದು, ಟು ಟ್ರಾನ್ಸ್ಫರ್ ಟೆಕ್ನಾಲಜಿ, ಟು ಟ್ರಾನ್ಸ್ಫರ್ ನಾಲೆಡ್ಜ್, ಟು ಬ್ರಿಂಗ್ ಇನ್ ಟ್ರಾನ್ಸ್ಪರೆನ್ಸಿ ಇನ್ ದ ಇಂಡಸ್ಟ್ರಿ, ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ. ಸೊ ದಿಸ್ ವಾಸ್ ದ ವಿಷನ್ ಅಟ್ ದಟ್ ಟೈಮ್ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅವರು ಮಾಡಿದ್ದು. ಅವರು ಅಭಿವೃದ್ಧಿಯ ಹರಿಕಾರರಾದಂತಹ ಕೃಷ್ಣರಾಜ ಒಡೆಯರ್ ಅವರ ನೇತೃತ್ವದಲ್ಲಿ ಮೈಸೂರು ನಗರ ಅತ್ಯದ್ಭುತವಾಗಿ ಅವತ್ತಿನ ದಿನಗಳೇ ಸಹ ಹಲವಾರು ಯೋಜನೆಗಳು, ಹಲವಾರು ಕೆಲಸಗಳನ್ನ ಮಾಡಿರುವಂತದ್ದು ನಮ್ಮ ಮುಂದೆ ಇದೆ. ಉದಾಹರಣೆಗೆ ಮೈಸೂರು ನಗರಕ್ಕೆ ಪ್ರಥಮ ವಾರವಾಗಿ ಒಳಚರಂಡಿ ವ್ಯವಸ್ಥೆಯನ್ನ ಮಾಡಿದಂಥದ್ದು ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ. ಒಳಚರಂಡಿ ವ್ಯವಸ್ಥೆಯನ್ನ ಇಡೀ ದೇಶದಲ್ಲಿ ಮಾಡಿದಂಥದ್ದು ಮೈಸೂರು ನಗರದಲ್ಲಿ. ಅದೇ ರೀತಿ ನೀರಿನ ಸಂಪರ್ಕ ಅದನ್ನ ತಂದಂಥದ್ದು, ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆಗೋಸ್ಕರ ರೈತರ ಹಿತವನ್ನು ಕಾಯಲು ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಿದಂಥದ್ದು ನಮ್ಗೆಲ್ಲ ಗೊತ್ತಿದೆ. ನಾವೆಲ್ಲ ಪತ್ರಿಕೆಗಳಲ್ಲಿ ಓದಿದ್ವಿ, ಪುಸ್ತಕಗಳಲ್ಲಿ ಓದಿದ್ವಿ, ಇತಿಹಾಸವನ್ನ ತಿಳ್ಕೊಂಡಿದೀವಿ. ಅವತ್ತಿನ ದಿನ ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಬೇಕಾದ್ರೆ ಎಷ್ಟು ಕಷ್ಟದಲ್ಲಿ, ಒಂದು ಆರ್ಥಿಕವಾದಂತಹ ಪರಿಸ್ಥಿತಿ ಕೆಟ್ಟದಂತಹ ಸಂದರ್ಭದಲ್ಲಿ ಅವತ್ತಿನ ದಿನ ನಮ್ಮ ರಾಜರು ತಮ್ಮಲ್ಲಿದ್ದಂತ ಚಿನ್ನವನ್ನ ಮಾರಾಟ ಮಾಡಿ ಅಡವಿಟ್ಟು ಇವತ್ತಿನ ದಿನ ಕನ್ನಂಬಾಡಿ ಕಟ್ಟೆಯನ್ನ ಕಟ್ತಾರೆ. ಅದು ಇವತ್ತು ನಮ್ಮ ರೈತರಿಗೆ, ನಮ್ಮ ಮೈಸೂರು ಜನಕ್ಕೆ ಕುಡಿಯೋದಕ್ಕೆ ಅನುಕೂಲ ಆಗಿದೆ ಅನ್ನುವಂಥ ಮಾತನ್ನ ಇವತ್ತು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. Different kind of challenges, advantages and disadvantages. So when we talk about any city, it's extremely difficult to kind of apply principles, methods to do a planning for a city. It's very difficult to do that. I recently got into a little bit of trouble because somebody did an interview and it's become a podcast and ನಮ್ಮೂರಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಬೆಚ್ಚಗಾಗ್ಬಿಟ್ಟಿದ್ದಾರೆ ಅಂತ. ತುಂಬಾ ಜನ ಬೆಚ್ಚಗಾಗ್ಬಿಟ್ಟಿದ್ದಾರೆ ಬಿಕಾಸ್ ಐ ವಾಸ್ ಪಾಯಿಂಟಿಂಗ್ ಅಂಡ್ ಟೆಲ್ಲಿಂಗ್ ದಮ್ ವೇರ್ ದೇ ವೆಂಟ್ ರಾಂಗ್ ಇನ್ ಅ ಫ್ಯೂ ಪ್ಲೇಸಸ್. ದೋ ಐ ಆಮ್ ಫ್ರಮ್ ಮ್ಯಾಂಗ್ಳೂರ್, ಐ ಕಮ್ ಟು ಮೈಸೂರ್, ಸೊ ಐ ಕನ್ಸಿಡರ್ ಮೈ ಸೆಲ್ಫ್ ಪಾರ್ಟ್ ಮೈಸೂರಿಯನ್ ಬಿಕಾಸ್ 15 ವರ್ಷದಿಂದ ನಾನು ವಾರಕ್ಕೆ 2 ದಿವಸ ಬಂದು ಒಡೆಯರ್ ಸೆಂಟರ್ ಆಫ್ ಆರ್ಕಿಟೆಕ್ಚರ್ ಅಲ್ಲಿ ಟೀಚ್ ಮಾಡ್ತೀನಿ. ಆ ಕಾಲೇಜು ಒಡೆಯರ್ ಫ್ಯಾಮಿಲಿ ಅವ್ರ ಸಪೋರ್ಟ್ ಮತ್ತೆ ಪ್ರೋತ್ಸಾಹ ಇಲ್ಲದೆ ಎಸ್ಟಾಬ್ಲಿಷ್ ಆಗ್ತಿರ್ಲಿಲ್ಲ. ನನ್ನ ಧನ್ಯವಾದಗಳು ಸರ್. ಅಂಡ್ ಇನ್ 10 years people are sitting up and noticing what our students are doing, not what we are doing but the students are doing. ನಮ್ಮ ವಿಷನ್ ಒಂದೇ ಇತ್ತು, ನಮ್ಗಿಂತ ಚೆನ್ನಾಗಿರೋ ಆರ್ಕಿಟೆಕ್ಟ್ಸ್ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ಅಷ್ಟೇ ತಿಳಿಸಿದ್ದಾರೆ. ಖಂಡಿತವಾಗಿ, ಯಾಕಂದರೆ ನಾನು ಮೂಲತಃ ಬೆಂಗಳೂರಿನೂ. ನಮಗೆಲ್ಲ ಮೈಸೂರು ಅಂದರೆ ಯಾವಾಗಲೂ ಚಾಮುಂಡಿ ಬೆಟ್ಟ, ಮೈಸೂರು ಅರಮನೆ, ಮೈಸೂರು ಪಾರ್ಕ್, ಮೈಸೂರು ವಿಳೆದೆಲೆ. ಇವತ್ತು ಕೂಡ ಪೇಪರ್ ಆರ್ಟಿಕಲ್ ಬಂದಿದೆ, ಸನ್ಮಾನ್ಯ ಮೋದಿಜಿಯವರು ಕೂಡ ಮೈಸೂರಿನ ಈ ಎಲ್ಲ ನಮ್ಮ ಮೈಸೂರಿನ ಹೆಮ್ಮೆಯ ವಿಷಯಗಳನ್ನು ತಾವು ಮನ್ ಕಿ ಬಾತ್ನಲ್ಲಿ ಹಂಚಿಕೊಂಡಿದ್ದಾರೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ ಶ್ರೀಗರಿ
ಶ್ರೀಗರಿ ನಿಮ್ಮ ಮನದಾಳದ ಗರಿ.